ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ಬನ್ನಿ, ಇವತ್ತು ಈ ಥರ ಸಿಂಪಲ್ ಆಗಿರೋದು ಒಂದು ಕ್ರೋಶಾ ಕುಚ್ಚು ಡಿಸೈನ್ನ ಹಾಕೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದಕ್ಕೆ ನೀವೇನಿಲ್ಲ ಅಂದರೂ 350 to 400ನ ಚಾರ್ಜ್ ಮಾಡ್ಬೋದು. ಬನ್ನಿ, ಇದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸು, ಸ್ಯಾರಿದು ಪಲ್ಲು ಸೈಡಿಂದ ಸ್ಟಾರ್ಟ್ ಮಾಡಬೇಕು. ಪಲ್ಲು ರೈಟ್ ಸೈಡಿಂದ ಇದಕ್ಕೆ ಏನಿಲ್ಲ, ಈ ಥರ ಒಂದು ರೌಂಡ್ ಬೀಡು ಮತ್ತು ಸ್ಮಾಲ್ ಬೀಡ್ ಬೇಕು. ಮತ್ತು ಕಾಂಟ್ರಾಸ್ಟ್ ಕಲರ್ದು 6 ಎಳೆ ದಾರ ಬೇಕಾಗುತ್ತೆ. ದಾರನ ಹೀಗೆ ಕೈಗೆ ಸುತ್ಕೊಳ್ಳಿ. ಮತ್ತು ಇದರಲ್ಲಿ ನಾನು ಇವಾಗ ಯೂಸ್ ಮಾಡ್ತಿರೋದು 11 mm ಕ್ರೋಶೆ ಯೂಸ್ ಮಾಡ್ತಾಯಿದ್ದೀನಿ. ಎಂತಕ್ಕಂದರೆ ನಾನೇನು ಸಿಲ್ವರ್ ಬೀಡ್ ತೊಗೊಂಡಿದ್ದೀನಲ್ವ, ಅದರದ್ದು ಹೋಲು ಸ್ವಲ್ಪ ಚಿಕ್ಕ ಇದೆ. ಸೊ ಅದಕ್ಕೋಸ್ಕರ ನೀವು ನಾರ್ಮಲ್ ಗೋಲ್ಡ್ ಬೀಡನ್ನೇ ಯೂಸ್ ಮಾಡ್ತೀನಿ ಅಂದರೆ 10.075 mm ಕ್ರೋಶಾ ಯೂಸ್ ಮಾಡ್ಬೋದು. ನೋಡಿ, ಸ್ಟಾರ್ಟಿಂಗಲ್ಲಿ ಹೀಗೆ ನಾಟ್ನ ಮಾಡ್ಕೋಬೇಕಾಗುತ್ತೆ. ಲೂಫ್ನ ಆಚೆ ತಗೊಂಡು ಅದನ್ನು ನಾಟ್ ಮಾಡ್ಕೊಳ್ಳಿ. ಹೀಗೆ 2 ಸಲ ನಾಟ್ನ ಮಾಡಿಕೊಂಡು ಈಗ ಅದ್ರ ಪಕ್ಕದಲ್ಲೇ ಏನು ನಾಟ್ ಮಾಡಿದ್ವಲ್ವ ಆ ಪಕ್ಕದಲ್ಲೇ ಒಂದು ಲೂಫ್ನ ತಗೊಳ್ಳಿ. ಹೀಗೆ ಲೂಫ್ ತಗೊಂಡಾದಮೇಲೆ 1 2 3 4 5 ಚೈನ್ನ ಹಾಕ್ಕೊಂಡು ಹೀಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿ ಲಾಕ್ನ ಮಾಡ್ಕೊಳ್ಳಿ. ಹೀಗೆ ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡಿ, ಮತ್ತು ಇನ್ನೊಂದು ಸಲ ಟೋಟಲ್ 3 ಲಾಕ್ ಬರುತ್ತೆ. ಹೀಗೆ 3 ಸಲ ಲಾಕ್ ಆದಮೇಲೆ ನಾವೇನು ಬೀಡ್ ತೊಗೊಂಡಿದ್ವಲ್ವ ಆ ಬೀಡನ್ನ ದೊಡ್ಡ ಬೀಡನ್ನ ಇಲ್ಲಿ ನೀವು ಬೇಕಾದರೆ ಕ್ರಿಸ್ಟಲ್ನು ಯೂಸ್ನ ಮಾಡ್ಬೋದು. ಬೀಡನ್ನ ಲಾಕ್ ಮಾಡ್ಕೊಳ್ಳಿ, ಇನ್ಸರ್ಟ್ ಮಾಡಿ. ಲಾಕ್ ಆದಮೇಲೆ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿ ಒಂದು ಸಲ ಲಾಕ್ ಮಾಡಿ, ಮತ್ತು ಇನ್ನೊಂದು ಸಲ ಲಾಕ್ನ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ನಾವು 3 times ಲಾಕ್ನ ಮಾಡಿದ್ವಿ, ಬಟ್ ಎಂಡಿಂಗಲ್ಲಿ ನಾವು 2 ಸಲ ಮಾಡಿದ್ವಿ. ಅದಕ್ಕೆ ಅದು ಹೇಗೆ ಮತ್ತೆ ಇನ್ನೊಂದು 3 ಲಾಕ್ ಬರೋದು ಅಂತ ತೋರಿಸ್ಕೊಡ್ತೀನಿ. ಅದು 2 times ಲಾಕ್ ಆದಮೇಲೆ ನೀವು ಇಲ್ಲಿ 6 ಚೈನ್ನ ಹಾಕ್ಕೋಬೇಕು. 6 ಚೈನ್ನ ಹಾಕ್ಕೊಂಡು ಸ್ಯಾರಿನ ಹಿಂಗೆ ಟರ್ನ್ ಮಾಡಿ ಫಸ್ಟ್ ಒಂದು ಲಾಕ್ನ ಸ್ಕಿಪ್ ಮಾಡಿ ಸೆಕೆಂಡ್ ಮಿಡಲ್ ಲಾಕ್ಗೆ ಹೀಗೆ ಲಾಕ್ನ ಮಾಡ್ಕೊಳ್ಳಿ. ಆದಮೇಲೆ ಮತ್ತೆ ಲಾಸ್ಟು ಅಲ್ಲಿಗೊಂದು ಲಾಕ್ನ ಮಾಡಿಕೊಂಡು ಹೀಗೆ ಟರ್ನ್ ಮಾಡಿ ಸ್ಯಾರಿನ ಲೂಫ್ ಎಲ್ಲನೂ ದಾರ ಎಲ್ಲನೂ ನೀಟಾಗಿ ಕ್ರೋಶಾಗೆ ಇನ್ಸರ್ಟ್ ಮಾಡಿಕೊಂಡು ಕ್ರೋಶ ಮೇಲೆ ಒಂದು ಸಲ ದಾರ ತೊಗೊಂಡು ಈಗ ಏನು ಹಾಕಿದ್ವಲ್ವ 6 ಚೈನು, ಆ 6 ಚೈನ್ ಗ್ಯಾಪಲ್ಲಿ ಈಗ ಹಾಫ್ ಡಬಲ್ ಕ್ರೋಶಸ್ನ ಹಾಕ್ತಾ ಹೋಗ್ತೀವಿ. ಹಾಫ್ ಡಬಲ್ ಕ್ರೋಶೆ ಅಂದರೆ ಕ್ರೋಶ ಮೇಲೆ ಒಂದು ಸಲ ದಾರ, ಚೈನ್ ಒಳಗಡೆಯಿಂದ ಒಂದು ಲೂಫ್ ತೊಗೊಂಡ್ರೆ 3 ಲೂಫ್ಸು ನಿಮಗೆ ಇಲ್ಲಿ ಕಾಣುತ್ತೆ. ಆ 3 ಲೂಫ್ಗೆ ಒಂದೇ ಸಲ ಡೈರೆಕ್ಟಾಗಿ ಒಂದೇ ಸಲ ಲಾಕ್ನ ಹಚ್ಚಿ ತೆಗೆದ್ರೆ ನಿಮಗೆ ಇದು ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಈಗ 3ನೇ ಸಲ ಹಾಫ್ ಡಬಲ್ ಕ್ರೋಶೆನ ಹಾಕ್ತಾ ಇದ್ದೀನಿ. ಇದು 4ನೇ ಹಾಫ್ ಡಬಲ್ ಕ್ರೋಶೆ. ಇದಾದಮೇಲೆ ನಾವೇನು ಸ್ಮಾಲ್ ಬೀಡನ್ನ ತೊಗೊಂಡಿದ್ವಲ್ವ ಆ ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಅದನ್ನು ಇನ್ಸರ್ಟ್ ಮಾಡಿ ಮತ್ತೆ ಕ್ರೋಶ ಮೇಲೆ ಒಂದು ಸಲ ದಾರ ತೊಗೊಂಡು ಸೇಮ್ ಹಾಗೇ 5 ಹಾಫ್ ಡಬಲ್ ಕ್ರೋಶಸ್ನ ನೀವು ಫಿಲ್ ಮಾಡ್ಕೋಬೇಕಾಗುತ್ತೆ. ನೀವು ಅಕಸ್ಮಾತ್ ಅಲ್ಲಿ 5 ಚೈನ್ನ ತೊಗೊಂಡು ಬೀಡ್ ಮೇಲೆ ಹಾಕಿಲ್ಲ 7 ಚೈನ್ 8 ಚೈನ್ ಹಾಕ್ಕೊಂಡ್ರಿ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಎಕ್ಸ್ಟ್ರಾ ಹಾಫ್ ಡಬಲ್ ಕ್ರೋಶಸ್ ಬರುತ್ತೆ. ಬಟ್ ನಾನಿಲ್ಲಿ 6 ಚೈನ್ ಹಾಕಿರೋದ್ರಿಂದ ನನಗೆ ಇಲ್ಲಿ ಟೋಟಲಾಗಿ 9 ಹಾಫ್ ಡಬಲ್ ಕ್ರೋಶೆ ಬಂದಿದೆ. 9 to 10 ಹಾಫ್ ಡಬಲ್ ಕ್ರೋಶಸ್ನ ಹಾಕ್ಕೊಂಡು ನೀವು ಆ್ಯಕ್ಚುಲಿ ಫಿಲ್ ಮಾಡ್ಕೋಬೇಕು ನೀಟಾಗಿ. ನೋಡಿ, ಹೀಗೆ ಫಿಲ್ ಆದಮೇಲೆ ಈಗ ಸ್ಯಾರಿಗೆ ಡೈರೆಕ್ಟಾಗಿ ಲಾಕ್ನ ಮಾಡಬೇಕು. ನೋಡಿ, ಇಲ್ಲೇ ಬಂತು ನಿಮಗೆ 3 times ಲಾಕು. ಹೀಗೆ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಆದಮೇಲೆ 1 2 3 4 5 ಚೈನ್ನ ಹಾಕ್ಕೊಂಡು ಮತ್ತೆ ಸ್ಟಾರ್ಟಿಂಗ್ ಎಲ್ಲಿ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ. ಈ ಲಾಕ್ ಆದಮೇಲೆ ಮತ್ತೆ ಅಗೇನ್ ಪಕ್ಕದಲ್ಲೇ ಇನ್ನೂ 2 ಸಲ ಲಾಕ್ನ ಮಾಡಬೇಕು. ಟೋಟಲಿ 3 times ನಿಮಗೆ ಲಾಕ್ ಬರಬೇಕು.
ಈಗ ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಿ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ನ ಮಾಡಿ ಮತ್ತೆ ಅಗೇನ್ 1 2 3 4 5 6 ಚೈನ್ನ ಹಾಕ್ಕೊಂಡು ಸ್ಯಾರಿನ ಟರ್ನ್ ಬೇಕಾದರೆ ಮಾಡಿ ಲಾಕ್ ಮಾಡ್ಬೋದು, ಇಲ್ಲ ಈ ಥರ ಬೇಕಿದ್ರೂ ನೀವು ಲಾಕ್ನ ಮಾಡ್ಬೋದು. ಬಟ್ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಈ ಥರ ಲಾಕ್ ಮಾಡಲಿಕ್ಕೆ ಹೋಗಲಿಲ್ಲ. ಮತ್ತು ರಿಮೂವ್ ಮಾಡಿ ನಿಮಗೆ ಮತ್ತೆ ಹೊಸ್ದಾಗಿ ತೋರಿಸ್ತೀನಿ ನೋಡಿ. ಆದಮೇಲೆ ಪಕ್ಕಕ್ಕೆ ಒಂದು ಸಲ ಲಾಕ್ ಮಾಡಬೇಕು. ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ರಿಮೂವ್ ಮಾಡಿ ಮತ್ತೆ ಸ್ಯಾರಿನ ಹೀಗೆ ಟರ್ನ್ ಮಾಡಿಕೊಂಡು ಸೆಕೆಂಡ್ ಚೈನ್ಗೆ ಮಿಡಲಲ್ಲಿ ಏನೈತೆ ಅಲ್ವಾ ಆ ಲಾಕು, ಆ ಲಾಕ್ಗೆ ಹೀಗೆ ಲಾಕ್ ಮಾಡಿ ಮತ್ತು ಫಸ್ಟು ಲಾಕ್ಗೂ ಒಂದು ಸಲ ಲಾಕ್ನ ಮಾಡ್ಕೋಬೇಕು. ಹೀಗೆ ಲಾಕ್ ಆದಮೇಲೆ ಸ್ಯಾರಿನ ನೀಟಾಗಿ ಟರ್ನ್ ಮಾಡಿಕೊಂಡು ಈಗ 6 ಚೈನ್ ಗ್ಯಾಪಲ್ಲಿ 5 ಹಾಫ್ ಡಬಲ್ ಕ್ರೋಶಸ್ನ ಫಿಲ್ ಮಾಡ್ಕೊಳ್ಳಿ. 1 2 3 4 5 ಹಾಫ್ ಡಬಲ್ ಕ್ರೋಶಸ್ ಫಿಲ್ ಆದಮೇಲೆ ಮತ್ತೆ ಸ್ಮಾಲ್ದೊಂದು ಬೀಡೆ ಏನು ತೊಗೊಂಡಿದ್ವಲ್ವ ಅದನ್ನು ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಮತ್ತೆ 5 ಹಾಫ್ ಡಬಲ್ ಕ್ರೋಶಸ್ನ ಹಾಕ್ಕೋಬೇಕು. 1 ಆಗಿದೆ, 2 ಇದು 3, ಈಗ 4ನೇದು, ಆಮೇಲೆ 5 ನೀಟಾಗಿ ಫಿಲ್ ಆಗಬೇಕು. ನಾವು 6 ಚೈನ್ ಏನು ತೊಗೊಂಡಿದ್ವಿ ಅದು. ಹೀಗೆ 5 ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಸ್ಯಾರಿಗೆ ಡೈರೆಕ್ಟಾಗಿ ಲಾಕ್ನ ಮಾಡ್ಕೊಳ್ಳಿ. ಹೀಗೆ ಫುಲ್ಲು ಈಗ ಆದಮೇಲೆ 5 ಚೈನ್ನ ಹಾಕ್ಕೋಬೇಕು. ಫುಲ್ಲು ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಬರ್ತೀನಿ. ಇಷ್ಟೇ ಡಿಸೈನ್ ಬರೋದು, ಸಿಂಗಲ್ ಕಲರಲ್ಲೇ ಬರುತ್ತೆ. ಈಗ ನಾನು ಫುಲ್ ಕಂಟಿನ್ಯೂ ಮಾಡಿಕೊಂಡು ಲಾಸ್ಟಿಗೆ ತೋರಿಸ್ತೀನಿ ನೋಡಿ. ಇಷ್ಟು ಹಾಕಿದ್ದೀನಿ, ನಾನು ಸ್ಯಾಂಪಲ್ಗೋಸ್ಕರ ಹಾಕೋತಾ ಇರೋದ್ರಿಂದ ನಿಮಗೆ ತೋರಿಸ್ಬೇಕು ಅಂತ ಹೇಳಿ ಹಾಕಿದ್ದು. ಈಗ 5 ಚೈನ್ನ ಹಾಕ್ಕೊಂಡು ಸ್ಯಾರಿಗೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ನ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ನ ಮಾಡಿಬಿಟ್ಟು 2 ಚೈನ್ನ ಹಾಕ್ಕೊಂಡು ಹೀಗೆ ಟ್ರಿಮ್ ಮಾಡಿ ಕ್ರೋಶನ ನೀಟಾಗಿ ಎಳೆದು ಆಚೆ ತೆಗೆದ್ರೆ ನಿಮಗೆ ಲಾಕ್ ರೆಡಿ ಆಗುತ್ತೆ ನೋಡಿ. ಸಿಂಪಲ್ ಆಗಿದ್ರೂ ಸಿಂಗಲ್ ಕಲರಲ್ಲಿ ತುಂಬ ಚೆನ್ನಾಗಿ ಎಲಿಗೆಂಟಾಗಿ ಕಾಣಿಸುತ್ತೆ ಡಿಸೈನು ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಅಲ್ಲಿ 5 ಚೈನ್ ಏನು ಹಾಕಿದ್ವಿ ಅಲ್ವಾ ಅಲ್ಲಿ ಕುಚ್ಚನ್ನ ಕಟ್ಟಬೇಕು ನೋಡಿ. ನಾನು ಆಲ್ರೆಡಿ 2 ಕುಚ್ಚನ್ನ ಕಟ್ಟಿದ್ದೀನಿ. ಇದಕ್ಕೆ 150 ಎಳೆ ದಾರನ ತೊಗೊಂಡಿದ್ದೀನಿ. ಮತ್ತು ಕುಚ್ಚು ಕಟ್ಟಲಿಕ್ಕೆ ಜರಿ, ಕಟ್ ಮಾಡಲಿಕ್ಕೆ ಟ್ರಿಮ್ಮರ್ ಬೇಕು. ಸ್ಟಾರ್ಟ್ ಇಂದ ಹಾಕಿದ್ದೀನಿ 2. ಈಗ ನಿಮಗೆ ಸೆಂಟ್ರವನ್ನು ತೋರಿಸ್ತೀನಿ ನೋಡಿ. ಹೀಗೆ ಆ 5 ಚೈನ್ ಗ್ಯಾಪ್ ಒಳಗಡೆಗೆ ನೀಡಲ್ನ ಇನ್ಸರ್ಟ್ ಮಾಡಿಕೊಂಡು ನಿಮಗೆ ಕುಚ್ಚದು ಲೆಂತು ಎಷ್ಟು ಬೇಕೋ ಅಷ್ಟಕ್ಕೆ ನೀಟಾಗಿ ಹೀಗೆ ಇಟ್ಕೊಂಡು ಸೂಜಿನ ಮಧ್ಯ, ಫುಲ್ ಬ್ಯಾಕ್ ಸೈಡ್ ಬೇಡ, ಮಧ್ಯದಲ್ಲಿ ಹೀಗೆ ಸೆಂಟ್ರಿಗೆ ದಾರ ಹಾಕ್ಕೊಂಡು ಕುಚ್ಚದು ಹಿಂದೆಯಿಂದ ನೀಡಲ್ನ ತಗೊಂಡು ನೋಡಿ ಹೀಗೆ ನಾನು ದಾರದ್ದು ಸೆಂಟ್ರಿಂದ ನಾಟ್ನ ಮಾಡ್ಕೊತಾ ಇದ್ದೀನಿ. ಹೀಗೆ ನೀವು 3 ಟೈಮ್ಸು ನಾಟ್ನ ಮಾಡ್ಕೊಳ್ಳಿ. 3 ಟೈಮ್ಸ್ ಆಗಿದೆ. ಈಗ ಮಧ್ಯ, ಕುಚ್ಚದು ಮಧ್ಯಕ್ಕೆ ಹೀಗೆ ಸೂಜಿನ ಒಳಗಡೆಯಿಂದ ಎಳ್ಕೊಂಡು ಲಾಕ್ ಮಾಡಿ ಕಟ್ನ ಮಾಡಿ, ಕಟ್ ಮಾಡಿಬಿಟ್ಟು ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಸೊ ಹೀಗೆ ಟ್ರಿಮ್ ಆದಮೇಲೆ ಅದನ್ನು ಕಂಟಿನ್ಯೂ ಮಾಡಿ ಕುಚ್ಚನ್ನ ಕಟ್ಟಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ಇಷ್ಟು ನೀಟಾಗಿ ಬರುತ್ತೆ ಕುಚ್ಚು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪ್ಲೀಸ್ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.